ಕಂಗ್ರಾಚುಲೇಷನ್ ಬ್ರದರ್. ಹಬ್ಬ ಲಾಟ್ರಿ. ನಾಳೆ ನಮ್ಮ ಟ್ರಿಪ್ ಎಲ್ಲಿಗೆ ಅಂದ್ರೆ ಬೆಂಗಳೂರು. ವೇಟ್ ಮಾಡ್ತಾ ಇರಿ, ಅಲ್ಲಿ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ನಮ್ದು ಟೀಮ್ ನಾನು ಸ್ಟಾರ್ಟ್ ಮಾಡಿದ್ದು ಒಬ್ಬನೇ, ಆ್ಯಂಡ್ ಇವಾಗ ಒಂದು 10 ಜನ ಆಗೀವಿ. ಸೊ ಅದು ಭಾಳ ಖುಷಿ ಐತಿ, ಭಾಳ ಪ್ರೌಡ್ ಐತಿ. ಸೊ ಅದ್ರ ಬಗ್ಗೆ ನಾಳೆ ಮಾತಾಡೋಣಂತ. ಈಗ ಒಂಚೂರು ಅರ್ಜೆನ್ಸಿ ಕೆಲಸ ಐತಿ, ಸೊ ಹೋಗೋಣಂತ. ಮತ್ತೆ ನಾಳೆ ವ್ಲಾಗ್ದಾಗ ಸಿಗ್ತೀನಿ, ವೇಟ್ ಮಾಡ್ತಾ ಇರಿ. ಸೊ ಫ್ಯಾಮಿಲಿ, ಇವತ್ತಿನ ವ್ಲಾಗ್ ನಾನು 2 ಗಂಟೆಗೆ ಸ್ಟಾರ್ಟ್ ಮಾಡಕತ್ತೀನಿ. ಯಾಕಂದ್ರೆ ಒಂಚೂರು ಕೆಲಸ ಅದು ಭಾಳ ಇತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬಂದೀನಿ. ಮನೆಗೆ ಬಂದು ಸ್ನಾನ ಮಾಡ್ಕೊಂಡಿನಿ. ಟಿಫಿನ್ ಮಾಡಿಲ್ಲ. ಟಿಫಿನಿಗೆ ಹೇಳಿ ಕೇಳುವತ್ತ ಮಸಾಲೆ ದೋಸೆ ಐತಿ, ನಾ ಕೆಲಸ ಅದೇ ಇದೆ ಅಂತ ಹೊಂಟಿದ್ದೆ. ಆ್ಯಂಡ್ ಇವಾಗ ನಾಷ್ಟ ಮಾಡಿಲ್ಲ ಅಂದ್ರೆ ಮನೇಲಿದ್ರೆ ಹೊರ ಬಿಡಲ್ಲ ಅಂತಂದು ಹೇಳಿದ್ರೆ ನಾಷ್ಟ ಮಾಡಿ ಹೋಗ್ಬೇಕು. ಆಮೇಲೆ ಒಂದಷ್ಟು ಶೂಟ್ ಅದಾವು, ನಂದು 1-2 ಅದಾವು, ಮತ್ತು ನಮ್ಮ ಪ್ರೀತೊಂದು ಒಂದಿರ್ಬೋದು ಮೇ ಬಿ. ಅದಾಗಿಂದ ಮತ್ತು ನಮ್ಮ ಹುಡುಗರೆಲ್ಲ ಬರಕತ್ತಾರ. ಅವ್ರ ಜೊತೆ ಯಾರ್ಯಾರು ಬರ್ತಾರೋ ನೋಡೋಣ, ಅಲ್ಲಿ ಹೋಗೋಣ, ಹಕ್ಕಿಕತ್ ತೋರಿಸ್ತೀನಿ. ಫಸ್ಟ್ ನಾಷ್ಟ ಮಾಡೋಣ. ಯಾಕಂದ್ರೆ ನಾಷ್ಟ ಮಾಡಿಲ್ಲ ಅಂದ್ರೆ ನಮ್ಮ ಇವತ್ತು ಬಡಿಗೆ ತೊಗೊಂತಾರೆ. ಯಾಕಂದ್ರೆ 3 ದಿವಸ ಆತು ಏನೂ ನೀಟಾಗಿ ಊಟ ಮಾಡತ್ತಿಲ್ಲ ಮನ್ಯಾಗ, ಎಲ್ಲ ಬರೀ ಹೊರಗಾಗತೈತಿ. ಸೊ ಇವಾಗ ವಿಡಿಯೋ ಹಂಗೆ ಸ್ಟಾರ್ಟ್ ಇರ್ತೈತಿ. ನಾಷ್ಟ ಮಾಡೋಣ, ನಾಷ್ಟ ಮಾಡಿ ಆಮೇಲೆ ಫ್ರೆಂಡ್ಸ್ ಜೊತೆ ಹೊರ ಹೋಗೋಣ. ಅಲ್ಲಿ ಹಕ್ಕಿಕತ್ ಏನೇನು ಇರ್ತೈತಿ ತೋರಿಸ್ತೀನಿ. ಫ್ಯಾಮಿಲಿ, ನಾ ಹೇಳ್ದಂಗೆ ಮಸಾಲೆ ದೋಸೆ ರೆಡಿ ಅದಾವು, ಏನೆಲ್ಲ ಇದಾವು. ಆ್ಯಂಡ್ ಇವಾಗ ತಿನ್ನೋಣ, ತಿಂದು ಹೋಗ್ಬೇಕು ಶೂಟ್ಗೆ. ಅಲ್ಲಿ ಹೋಗಿ ಆಮೇಲೆ ಒಂದಷ್ಟು ಪ್ಲಾನ್ಸ್ ನಡೆದಾವು ನನ್ನ ಫ್ರೆಂಡ್ಸಿಂದ ಆಯ್ತು, ನಂದಾಯ್ತು. ಅದು ಹೆಂಗೆ ಬರ್ತೈತೆ ಗೊತ್ತಿಲ್ಲ. ಹೋಪ್ ಫಾರ್ ದಿ ಬೆಸ್ಟ್. ಆ್ಯಂಡ್ ಇವಾಗ ಫಸ್ಟ್ ನಾಷ್ಟ ಮಾಡೋಣ, ನಾಷ್ಟ ಮಾಡಿ ಹೋಗೋಣ. ಟೈಮ್ ಆಲ್ರೆಡಿ 2:20. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಅಲ್ಲೊಂದು ರಾಜರ ಬೀದಿದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ. ಸೊ ಫ್ಯಾಮಿಲಿ, ದೋಸೆ ಮಾಡಿದ್ರ ಮನ್ಯಾಗ ನಾಷ್ಟ ಮಾಡ್ಕೊಂಡು ಈಗ ಎಲ್ಲಿ ಬಂದೀವಿ ಅಂದ್ರೆ ಶೂಟಿಗೆ ಬಂದ್ವಿ. ಯಾರು ಹುಡುಗರು ಬಂದಿಲ್ಲ, ನಾವು ಒಬ್ಬನೇ ಬಂದ್ಬಿಟ್ಟಿನಿ ಇವತ್ತು. ಸೊ ಇಷ್ಟು ದಿವಸ ನಾನು ಎಲ್ಲರಿಗೂ ದೋಖಾ ಕೊಡ್ತಿದ್ದೆ, ಜಲ್ದಿ ಬರ್ತೀನಿ ಅಂತೇಳಿ. ಇವತ್ತು ಫಸ್ಟ್ ಟೈಮ್ ನನಗೆ ಎಲ್ಲರೂ ದೋಖಾ ಕೊಟ್ರೆ. ಯಾರ್ಯಾರು ಬರ್ತಾರ ಗೊತ್ತಿಲ್ಲ, ಮೇ ಬಿ ಐ ಥಿಂಕ್ ಸಾಗರ್ ಅಂತೂ ಬರ್ತೀನಿ ಅಂತ ಹೇಳ್ಯಾರ. ಅದಾಗಿಂದ ನಮ್ಮ ಪ್ರೀತು ಬರ್ತಾನೆ, ಆಮೇಲೆ ನಮ್ಮ ಸಮರ್ಥ ಬರ್ತಾನೆ ಎಲ್ಲೋ ಕನ್ಫರ್ಮ್ ಗೊತ್ತಿಲ್ಲ. ಸೊ ಬಂದು ಕುಂತೇನಿಲ್ಲೇ. ಒಂದಷ್ಟು ಎಡಿಟ್ಸ್ ಅದಾವೆ, ಒಂದಿಷ್ಟು ಎಡಿಟ್ಸ್ ಅದೆಲ್ಲ ಮಾಡ್ಕೊಳೋಣ. ಆ್ಯಂಡ್ ಫುಲ್ ಪೀಸ್ ಐತಿ. ನಮ್ಮ ಮನೆ ಕಡೆ ಚೂರು ಡಿಸ್ಟರ್ಬೆನ್ಸ್ ಆಗ್ತೈತಿ. ಯಾಕಂದ್ರೆ ಇದು ಹೇಳಿ ಇಲ್ಕೆಲ್ಲ ಬಂದಿದ್ದು ನೇಕಾರ ಕೀಲಿದ್ರೆ ಜಾಸ್ತಿ, ಮತ್ತು ಆಮೇಲೆ ಕಲ್ಲಿನ ಫ್ಯಾಕ್ಟ್ರಿ. ಆ್ಯಂಡ್ ಆಬ್ವಿಯಸ್ಲಿ ಸೌಂಡ್ ಇದ್ದೇ ಇರ್ತೈತಿ. ಸೊ ಮನೆ ಒಳಗೆ ಒಂದು ಚೂರು ಡಿಸ್ಟರ್ಬ್ ಆಗ್ತೈತಿ ಎಡಿಟ್ ಅದು ಮಾಡಕ್ಕೆ ಕುಂತ್ರೆ. ಆ್ಯಂಡ್ ಇಲ್ಲೇ ಪೀಸ್ ಅನ್ಸತೈತಿ. ಆ್ಯಂಡ್ ಇಲ್ಲೇ ಪಟ ಅಂತ ಒಂದಷ್ಟು ಎಡಿಟ್ಸ್ ಅದಾವೆ, ಎಲ್ಲ ಎಡಿಟ್ಸ್ ಮಾಡ್ಕೊಂಡು ಆದಮೇಲೆ ಹುಡುಗರು ಬರ್ತಾರೆ. ಅವ್ರು ಬಂದಮೇಲೆ ಒಬ್ಬೊಬ್ರಿಗೂ ಮಾತಾಡ್ಸ್ಕೊಂತ ಸಿಗ್ತೇನಂತ. ಒಂದಷ್ಟು ಕೆಲಸ ಇತ್ತು, ಅದೆಲ್ಲ ಮತ್ತು ಎಡಿಟಿಂಗ್ ಅದೆಲ್ಲ ಮುಗಿಸ್ಕೊಂಡ್ವಿ. ಸೊ ಇವಾಗ ಎಲ್ಲರೂ ಬಂದಾರೆ. ಇವ್ರು ಮೂವರು ಇಲ್ಲದಾರ. ನಮ್ಮ ಪ್ರೀತವ್ರು ವೆಲ್ಕಮ್ ಬ್ಯಾಕ್ ಟು ಮೈ ಬಡವ್ರ ಮಂದಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ವೆಲ್ಕಮ್ ವಿನ್ನೋ ಅವರೇ, ಬಡವ್ರ ಮಂದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ತಾಗುತ್ತಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ನಮ್ಮ ಬಡವರ ಮಂದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ತಾಗುತ್ತಾ. ಎಲ್ಲಿ ಸೌಕಾರ ಇದೀವಿ ನಾವು. ಓ ಅಣ್ಣ, ಕ್ಷಮಿಸ್ಬಿಡಿ ಅಣ್ಣ. ಅದಕ್ಕ ಅಣ್ಣ 5 ರೂಪಾಯಿ ಅಲಗೋಡ್ ತಿಂತಾರ, 5 ರೂಪಾಯಿ ಅಲಗೋಡ್ ನಾವ್ 2 ರೂಪಾಯಿ ತಿಂತೀವಿ. ಯಾರು ಸೌಕಾರ ನೋಡ್ರಿ ಫ್ಯಾಮಿಲಿ, ಅವರು 5 ರೂಪಾಯಿ ತಿಂತಾರ, ಇವರು 2 ರೂಪಾಯಿ ತಿಂತಾರ. ನೀ ಎಷ್ಟು ರೂಪಾಯಿ ತಿಂದಿ? ನಾನು ಅಡಿಕೆ ತಿನ್ನಲ್ರಿ, ನಾ ಅದನ್ನ ತಿನ್ ರೊಕ್ಕದ್ರು ತಿನ್ನಲ್ ಬಿಡ್ರಿ. ನಾನು ಸೆಕೆಂಡ್ರಿ. ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಬೈತಾರ್ರಿ ಅಡಿಕೆ ಅದೆಲ್ಲ ತಿಂದ್ರೆ. ಗಲೀಜ್ ನನ್ನ ಮಗ ಅಂತ ಬೈತಾರಿ, ಅದಕ್ಕೆ ತಿನ್ನಂಗಿಲ್ರಿ ನಾ ಅಂತಾರಲ್ಲ. ನಿಮ್ಮ ಮನೆ ಬಯಲ್ರಿ? ನಮ್ಮ ಮನ್ಯಾಗ ಏನ್ ತಿನ್ರಿ? ಸೋಪ್ ತಿನ್ರಿ ನೀವು? ಸೋಪ್ ಅಡಿಕೆ ಇದ್ದಿದ್ದಿಲ್ರಿ ಅದ್ರಾಗ. ಸೋಪ್ ತಿಂದಿನ್ರಿ ಮನ್ಯಾಗ, ಗೊತ್ತೈತಿ. ನಾ ಸೋಪ್ ತಿಂತೀನಿ. ಸಣ್ಣ ನೋಡ್ರಿ ಅಮ್ಮ ಬೇಡ ತಿನ್ನಲ್ಲ ನಾನು ನಿನ್ನಂಗೆ ಅಡಿಕೆ ಅಂತಂದು. ಇಲ್ರಿ ಹಾಕ್ತೇನೆ. ಕಂಗ್ರಾಚುಲೇಷನ್ ಬ್ರದರ್. ಹಬ್ಬ ಲಾಟ್ರಿ ಹೊಡೆದೈತ್ರಿ. ಹಂಗೈತೆ ನೋಡ್ರಿ 17 Pro Max ನಮ್ದು. ಇದು ಹೊಸ ಡಿಸೈನ್ ಬಿಟ್ಟಾರ್ರಿ. ಆದ್ರೆ ಓಹೋ ಓಕೆ ಥ್ಯಾಂಕ್ ಯು. ಅದು ಕ್ಯಾಮ್ರಾ 3 ಇದ್ದು. ಈಗ ಪಾಪ ನಮ್ಮ ಸಾಗರ್ ಅವ್ರದ್ದು ಒಂದಷ್ಟು ಕೆಲಸ ಅದಾವಂತಂದು ಹೊಂಟಾರಿ. ಅಂದ್ರೆ ಅವ್ರ ಮನ್ಯಾಗ ಒಂದು ಏನೋ ಸಣ್ಣದೊಂದು ಇವೆಂಟ್ ಐತಿ. ಸೊ ಅವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡತ್ತಾರ. ಹಿಂಗೆ ಕಾಣಕತ್ತಾನ್ರಿ ನಮ್ಮ ಹುಡುಗ ಕೆಳದ್ರ ಮ್ಯಾಗ. ಇವು ಬಟ್ಟೆ ಯಾರು ಕರೆ ಹೇಳ್ಬಿಡ್ರಿ ಅಷ್ಟು ನನವರಿ ಪ್ಯಾಂಟ್ ಒಂದ್ಸಲ ತೋರಿಸಿದ್ದೆ ರೀ. ಅದನ್ನ ಇನ್ನೊಂದ್ಸಲ ಹೋಗಿ ಬೆಂಗಳೂರಿನಾಗ ಎತ್ತಾಕೊಂಡ್ ಬಂದಿನ್ರಿ. ಇವು ಯಾರು ರೀ? ಕಾಲನ್ ಕೊಡಲ್ಲ. ಇದಕ್ಕೆ ನಮ್ಮ ಕಡೆ ಬಾಯ್ಸ್ ಫ್ರೆಂಡ್ಶಿಪ್ ಅಂತೀವಿ. ಯಾಕಂದ್ರೆ ನಾವೆಲ್ಲ ಶೇರಿಂಗ್ ಕೇರಿಂಗ್ದಾಗ ಇದ್ಬಿಡ್ತೀವಿ. ಮತ್ತು ಹುಡುಗಿಯರ ಬಗ್ಗೆ ಮಾತಾಡತ್ತಿಲ್ಲ ನಾವು, ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಇಲ್ಲ. ಸೊ
ಸೊ ಈಗ ನಮ್ದು ಅವ್ರು ಹೋಗ್ತಾರ ಬಾಯ್ ಮತ್ತೆ ಭೇಟಿ ಆಗೋಣ ಮತ್ತು ಸಂಡೇ ಒಂದು ದಿವಸ ಅಂಗಡಿ ಬಂದ್ ಮಾಡಿಬಿಡ್ರಿ ಒಂದಷ್ಟು ಶೂಟ್ ಅದಾವ ನೋಡೋ ವಿಚಾರ ಮಾಡೋಣ ಅದ್ರ ಬಗ್ಗೆ. ಆದಷ್ಟು ಟ್ರೈ ಮಾಡ್ತೀನಿ ರೀ. ದಂಡ ಹೋಗಿ ಬರ್ರಿ ಮತ್ತೆ ಭೇಟಿ ಆಗೋಣ ಅಂತ. ಹ್ಞೂ ರೀ ಬರ್ತೀವಿ ರೀ. ಸರಿ ಬಾಯ್. ಆ್ಯಂಡ್ ಈಗ ಇವ್ರು ಹೊಂಟ್ರೆ ಮತ್ತು ನಾನು ಒಂದು ಅಷ್ಟು ದಿನ ರೀಲ್ಸ್ ಮಾಡಿಲ್ರಿ, ಅದಿಷ್ಟು ಮಾಡಿ ಮುಂದಿನ ಕೆಲಸ ನೋಡೋಣ ಅಂತ ಹೆಂಗೆ ಹೊಂಟ್ರ ಅವ್ರು ಚಪ್ಪಲ್ ಕೊಟ್ಟೋಗು ಬಾಡಿಗೆ ಎಲ್ಲೋಡ್ರಿಗ ಟ್ರೂ ಫ್ರೆಂಡ್ಶಿಪ್ would like to take notes while I take totes of the marijuana. ನೋಡ್ರಿ ಒಟ್ಟ ಹೆಂಗೆ ಇಲ್ಲ ಓಡ ಅಲ್ಲೋಡ್ರಿ ಇಲ್ಲಿ ಅಪ್ಪು ಫ್ಯಾಮಿಲಿ ಸಣ್ಣವ್ರಿದ್ದಾಗ ಲೈಫ್ ಭಾಳ ಮಸ್ತ್ ಇರ್ತೈತಿ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಇಲ್ಲಿ ಇಷ್ಟು ದೊಡ್ಡವರಾಗಿವಿ, ಇಲ್ಲಿ ಕುಂತೀವಿ, ನಮಗೆ ಆ ಥರ ಓಡಾಡೋಕ್ಕಾಗಲ್ಲ. ಅದನ್ನು ನೋಡಿದ್ರೆ ಮೊದಲಿಂದ ಎಲ್ಲ ನಾವು ಯಾವ ಥರ ಇರ್ತಿದ್ವಿ ಸ್ಕೂಲ್ ಲೈಫ್ದಾಗ ಅನ್ನೋದು ಎಲ್ಲ ದೊಡ್ಡವ್ರು ಹೇಳ್ತಾರೆ. ಏನು ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತಂದು. ಸೊ ಅದು ಒಂದು ಭಾಳ ನೆನಪಾಗತೈತಿ. ಆ್ಯಂಡ್ ನಾವು ಮೊದ್ಲು ಹಿಂಗೆ ಆಟ ಆಡ್ತಿದ್ವಿ ಎಲ್ಲರೂ, ನನ್ನ ಫ್ರೆಂಡ್ಸ್ ಆತ ಎಲ್ಲರೂ. ಬಟ್ ಇವಾಗ ಏನು ಮಾಡೋಕ್ಕೆ ಬರೋಲ್ಲ, ದೊಡ್ಡವರಾಗಿವಿ. ನಮಗಾದಂಥ ಮನೆ ಜವಾಬ್ದಾರಿ ನಮ್ಮ ತಲೆ ಮ್ಯಾಗ ಐತಿ. ಮನೆ ಜವಾಬ್ದಾರಿ ತಲೆ ಮ್ಯಾಗ ಐತೆ ಅಂದಿದ್ದಕ್ಕೆ ಒಂದು ರೀಲ್ ಮಾಡಿವಿ ಇವಾಗ ನಾನು, ಸಾಗರ್ ಮತ್ತು ವಿನ್ನೋರು. ಅದನ್ನು ಈಗ ಅಟೆಸ್ಟ್ ಮಾಡ್ತೀನಿ, ನೋಡ್ಕೊಂಬರ್ರಿ. ಭಾಳ ಮಸ್ತ್ ಐತೆ ಅದು ವಿಡಿಯೋ. ಯಾಕೆ ದೋಸ್ತ ಈ ಪರಿ ಯಾಕೆ ಕಷ್ಟಪಡಾಕತ್ತಿ? ಏನಿಲ್ಲ ದೋಸ್ತ, ತಲೆ ಮ್ಯಾಗ ಜವಾಬ್ದಾರಿ ಬಿಟ್ಬಿಟ್ಟಾವಲ್ಲಿ, ಮನೆ ಜವಾಬ್ದಾರಿ. ಏನಾತ ಅಣ್ಣ ಹಿಂಗೆ ಯಾಕೆ ಮಾಡೋಕತ್ತಿ? ತಲೆ ಮ್ಯಾಗ ಜವಾಬ್ದಾರಿ ನೀವು ಒಂದೂ ಕಾಣವಲ್ಲು. ಹೌದಲ್ಲೇ ಏನು ಕಾಣೋನವಲ್ಲು ತಲೆ ಮ್ಯಾಗ. ಏನ್ ಹುಟ್ಟಿಬಿಟ್ಟಿಲ್ಲ ಎಂತ ಹಲ್ಕಡೆ ಸೋಳ ಮ್ಯಾಗ ಆಗಿಲ್ಲ ತಲೆ ಮ್ಯಾಗ ಜವಾಬ್ದಾರಿ ಅಂತ ಒಂದಕ್ಕೆ ಗೊತ್ತಾಗಲ್ಲ. ಇಲ್ಲಿ ಹುಡುಗರು ಆಡಾಕತ್ತಾರಲ್ರಿ, ಅದನ್ನೊಂದು ಸಣ್ಣ ಸಿನಿಮೆಟಿಕ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮನೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾತೊರೆದಿದೆ ತನ್ನದೆಂಬರಕ್ಕೆ. ಫ್ಯಾಮಿಲಿ ಇಲ್ಲಿಗೆ ನಂದು ಎಲ್ಲ ಕಂಟೆಂಟ್ ಶೂಟ್ ಅವೆಲ್ಲ ಆತು. ಆ್ಯಂಡ್ ಒಂದಷ್ಟು ನಕಲಿ ಮಾಡಿದ್ದಾತ. ಅದಾಗಿಂದ ಮಾತು ಒಂದಷ್ಟು ಏನೇನೋ ಮಾಡಿದ್ವಿ. ಅದು ಏನು ಅಂದ್ರೆ ಹುಡುಗರು ಮಾತಿರ್ತಾವಲ್ರಿ, ಅದು ಆತ. ಆಮೇಲೆ ಇಲ್ಲಿ ಇವ್ರು ಮೂವರು ಹಿಂಗೆ ಕುಂತು ನಕಲಿ ಮಾಡಾಕತ್ತಾರೆ. ಇವ್ರು ನಮಗೆ ಕರ್ಕೊಂಡಲ್ರಿ, ಎಲ್ಲರೂ ರೊಕ್ಕದಾರ ಅಕ್ಕಾರೆ ಅವ್ರು. ನೀವು ಕಂಟೆಂಟ್ ವಿಡಿಯೋ ಮಾಡೋದ್ರಾಗ ಬಿಜಿ ಇದೀರಿ, ನಾವು ರೀಲ್ಸ್ ನೋಡಿ ನಗೋದ್ರಾಗ ಬಿಜಿ ಇದೀವಿ ಇಷ್ಟ. ಸೊ ಫ್ಯಾಮಿಲಿ ಈಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಇನ್ನೊಂದು ಅಷ್ಟು ಏನೇನೋ ಹಕ್ಕಿಕತ್ತದವು. ಆ್ಯಂಡ್ ಇನ್ನೊಂದು ನಮ್ಮ ಮನೆ ಕಡೆ ಸಣ್ಣ ನಾಯಿ ಮರಿ ಭಾಳ ಅದಾವ್ರಿ. ಅದು ಸಿನಿಮೆಟಿಕ್ ವಿಡಿಯೋ ಹಾಕ್ತೀನಿ. ಭಾಳ ಅದಾವೆ. ಮನೇಲಿದ್ರೆ ಅನ್ನಾಕತ್ತೀನಿ, ಹಾಕೋದಾಗಿಲ್ಲ. ಬಟ್ ಇವತ್ತು ಮಾತ್ರ ಭಾಳ ನೀಟ್ ಅದಾವ್ರಿ ಇವು, ಭಾಳ ಕ್ಯೂಟ್ ಇರ್ತಾವೆ. ಸೊ ಅದನ್ನು ಹಾಕ್ತೀನಿ ವಿಡಿಯೋ. ಆರಂಭವಾದಂತ ಯಾನವು ಸೇರೋಕೆ ಹೊಸ ತಾಣವು, ಬಾಕಿ ಬರು ಜನ್ಮಕ್ಕೂ ಬೇಕು ಈ ಪ್ರೀತಿಯು ನಿನ್ನನುಲಾಪ ಮಾತಲ್ಲಿ. ಸೊ ನಾವು ಡೈಲಿ ರೀಲ್ಸ್ ಮಾಡೋಕೆ ಬರ್ತೀವಿ. ಬಟ್ ಅಲ್ಲಿ ಏನು ನಾನು ಅದೇನು ಮಾಡೋಕ್ಕಾಗಿಲ್ಲ. ಮೀನ್ಸ್ ರೀಸೆಂಟ್ಲಿ ಯಾರೋ ಒಬ್ಬ ಅಣ್ಣ ಅಂದ, ಏನ್ಲೇ ಜೂನಿಯರ್ ಕಾಲೇಜನ್ನು ಒತ್ತಿಗಿತ್ತು ಹಾಕೊಂಡೆ ನಾವೆಲ್ಲ ಬರೀ ಅಲ್ಲಿ ರೀಲ್ ಅದಾವ ಅಂದ್ರೆ. ಸೊ ಇಲ್ಲಿ ಬಿಟ್ಟು ಗಾರ್ಡನ್ಗೆ ಹೋದ್ವಿ. ಗಾರ್ಡನ್ಗೂ ಅನ್ನಕತ್ತಾರೆ, ಏನ್ಲೇ ಮತ್ತು ಗಾರ್ಡನ್ ಹಾಕೊಂಡೆ ನೀವು ಒತ್ತಿ ಅಂತ. ಸೊ ಅದನ್ನು ಬಿಟ್ಟು ವಾಪಸ್ ಜೂನಿಯರ್ ಕಾಲೇಜಿಗೆ ಬಂದೀವಿ. ಯಾಕಂದ್ರೆ ನಮ್ಮ ಮನೆ ನಿಯರ್ ಆಕೈತಿ ಅನ್ನೋ ಉದ್ದೇಶಕ್ಕೆ ಬರ್ತಿದ್ವಿ. ಆ್ಯಂಡ್ ಇವಾಗ ಮನೆಗೆ ಹೋಗೋಣ. ಅದಕ್ಕಿಂತ ಫಸ್ಟ್ ಎಲ್ಲರಿಗೂ ಬಾಯ್ ಹೇಳೋಣ. ಆ್ಯಂಡ್ ನಾಳಿದಷ್ಟು ಏನೇನೋ ಪ್ಲ್ಯಾನ್ಸ್ ಮಾಡತ್ತಾರ ಮನ್ಯಾಗ. ಮೀನ್ಸ್ ಲಂಚ್ಗೆ ಹೋಗ್ಬೇಕಂತ. ಅದು ಏನಾಗುತ್ತೆ ಗೊತ್ತಿಲ್ಲ, ನನಗೆ ಇಷ್ಟ ಇಲ್ಲ ಲಂಚ್ಗೆ ಹೋಗೋಕೆ. ಇನ್ನೂ ಒಂದು ಅಷ್ಟು ಏನೇನೋ ಪ್ಲ್ಯಾನ್ಸ್ ಇರ್ತಾವೆ, ಒಂದಷ್ಟು ಆಸೆ ಇರ್ತಾವೆ. ಸೊ ನೋಡೋಣ ಅಂತದ್ದು ಏನೇನು ಆಕೈತಿ. ಇವಾಗ ಎಲ್ಲರಿಗೂ ಬಾಯ್ ಹೇಳೋಣ, ಬಾಯ್ ಹೇಳಿ ಮನೆಗೆ ಹೋಗೋಣ ಅಂತ. ಸೊ ಮತ್ತೆ ನಾಳೆ ಭೇಟಿ ಆಗೋಣ. ಬಾಯ್. ಇನ್ನೋರೇ ಮತ್ತೆ ಭೇಟಿ ಆಗೋಣ. ಬಾಯ್. ನಿಮ್ಮ ಹೆಸರು ಗೊತ್ತಿಲ್ಲ ಹಂಗೆ ಮತ್ತೆ ಭೇಟಿ ಆಗೋಣ. ಬಾಯ್. ಎಲ್ಲ ದೊಡ್ಡವರಾಕರಿ ಇವ್ರದ್ದೊಂದು ವಿಡಿಯೋ ಐತ್ರಿ ನನ್ನ ತನಕ. ಭಾಳ ಕೆಟ್ಟ ಮಜಾ ಐತಿ. ಅದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ಸೊ ಫ್ಯಾಮಿಲಿ ಇವಾಗ ನಾವು ಸಮರ್ಥಗೊಂದು ಪ್ರ್ಯಾಂಕ್ ಮಾಡಕತ್ತೀವಿ. ಅದೇನಂದ್ರೆ ಇಲ್ಲೊಂದು ಆಕಳು ಐತ್ರಿ, ಅದು ಭಾಳ ರಾವ್ ಐತಿ. ಸೊ ಅದ್ರ ಮೇಲೆ ಒಂದು ಕಂಟೆಂಟ್ ಇಟ್ಕೊಂಡಿವಿ. ಸೊ ಫ್ಯಾಮಿಲಿಯಲ್ಲಿ ಮುಕ್ಕೋಣ ನೋಡ್ರಿ. ಅವ ಎಷ್ಟು ಮುಕ್ಕೋಣ ಅಲ್ಲಿ ಫ್ಯಾಮಿಲಿ ಐತ್ ನೋಡ್ರಿ. ಇದು ಆಕಳ ಅಂಜಿಸಿದ್ದ ಅವ್ರಿಗೆ. ಅಯ್ಯೋ ಅಪ್ಪ. ಫ್ಯಾಮಿಲಿ ಫುಲ್ ಸೀರಿಯಸ್ಲಿ ಒಂದು ಶಾರ್ಟ್ದಾಗಿದ್ದೆ. ಇದು ಪಟ್ ಅಂತ ಆಕಳ ಅಲ್ಲಿ ಹೊಂಟೈತಲ್ರಿ. ಆಕಳದ ಮೊನ್ನೆ ನಮಗೂ ಭಾಳ ಕಾಡ್ಸಿತ್ತು. ಸೊ ಅದ್ರ ಮ್ಯಾಗ ಒಂದು ಕಂಟೆಂಟ್ ಪಟ್ ಅಂತ ಪ್ಲ್ಯಾನ್ ಮಾಡಿದೆ. ಆರಾಮಾಗಿ ಮಕ್ಕೊಂಡಿದ್ದ. ಅಪ್ಪ ಅಯ್ಯೋ
ಏನನ್ಸಿತ್ತು ಮಿನಿ ಬ್ಲಾಗ್ ಮಾಡ್ತೀಯಾ ಇಲ್ಲ ಅಪ್ಪ ಫ್ಯಾಮಿಲಿ ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್ ಆ್ಯಂಡ್ ನಾನು ನಕ್ಕಿದ್ದಕ್ಕೂ ದಯವಿಟ್ಟು ಕ್ಷಮೆ ಇರಲಿ. ಭಾಳ ಹೊಲಸು ನಗ್ತೀನಿ ನಾನು. ಸೊ ನಗು ಕಂಟ್ರೋಲ್ ಆಗಿಲ್ಲ ನನಗೆ. ಅದು ವಿಡಿಯೋ ನೋಡ್ಬೇಕ್ರಿ ನಾನು ಇನ್ನೂ ಸಮರ್ಥನೆ ಹೆಂಗೆ ಗೆದ್ದು ಅಂತಂದು. ಅದು ಶಾರ್ಟ್ ಓಕೆ ಆಗೈತೆ ಇಲ್ಲ ಅದು ಗೊತ್ತಿಲ್ಲ ನಂಗೆ. ಫ್ಯಾಮ್ಲಿ ಅದು ಶಾರ್ಟ್ ಓಕೆ ಆಗೈತೆ ಇಲ್ಲ ಗೊತ್ತಿಲ್ಲ ಹೆಂಗೆ ಗೆದ್ದು ಅನ್ನೋದು ಸಮರ್ಥ. ಸೊ ಒಂದು ಒಳ್ಳೆ ಶಾರ್ಟ್ ಅಂತೂ ಹಿಡಿದ್ರೆ ನಿಮ್ಮ ಪಕ್ಕ. ಇವಾಗ ನಾನು ಶೂಟ್ ಕಂಟಿನ್ಯೂ ಮಾಡ್ತೀನಿ ರೀಪ್ಪ. ಅಯ್ಯೋ ನಾ ಪ್ರ್ಯಾಂಕ್ ಹಾಕ ನನಗೆ ಗೊತ್ತಿತ್ತು, ಇಂಥ ಪ್ರ್ಯಾಂಕ್ ನನಗೆ ಗೊತ್ತಿದ್ದಿದ್ದಿಲ್ಲ. ಭಾರಿ ಬಂದಿತ್ತು ವಿಡಿಯೋ, ಮಾತ್ರ ಭಾರಿ ಬಂದಿತ್ತು ಅದು. ಇನ್ನು ಮುಂದೆ ಪ್ರ್ಯಾಂಕ್ ಹೊಡಿಬೇಕಾದ್ರೆ ಕಮೆಂಟ್ ಮಾಡಿರಿ. ಒಳ್ಳೊಳ್ಳೆ ಪ್ರ್ಯಾಂಕ್ ಮಾಡಿದೆ ಅಂದಮೇಲೆ ಭಾರಿ ಮಾನಸಿಕ ಅದಾವ. ಆಕಳು ಬಂತ ಇನ್ನೊಂದು ಚೂರು ಏನು ಕಾಲು ಸ್ಲಿಪ್ ಆಗಿತ್ತಾವ, ಪಕ್ಕ ನೆಲಕ್ಕೆ ಬಿದ್ದು ಬ್ಯಾನ್ ಹಲ್ಲು ಉದುರ್ಸ್ಕೊಂತಿದ್ದಾವ. ನಮ್ಮ ಪ್ರೀತಿ ನೋಡ್ರಿ ಬದ್ಲಾಗದ. ಅಯ್ಯೋ ಯಪ್ಪ ಫ್ಯಾಮ್ಲಿ ನೋಡ್ಕೊಂಡು ಬಂದ್ರಲ್ರಿ ಎಷ್ಟು. ಅವತ್ತು ಏನಾಗಿತ್ತು ಅಂದ್ರೆ ಅಲ್ಲೇ ನಾವು ರೀಲ್ಸ್ ಮಾಡಕತ್ತಿದ್ವಿ. ಸೊ ಆ ವಿಡಿಯೋದಾಗ ಹೇಳಿನಿ ಅನ್ಕೋತೀನಿ, ಅನ್ಕೊತೀನಿ ಮಲ್ಕೊಂಡಿದ್ದಾರೆ ಆ ಪದ್ದಸಿರಿ ಅಲ್ಲಿ ಆಕಳು ಬಂದಿತ್ತು ಅಂತಂದು ಅಂಜಿಸ್ಬಿಟ್ವಿ ಅವನಿಗೆ. ಸೊ ಫೈನಲಿ ಸಮರ್ಥ ಅವ್ರಿಗೆ ಬಾಯ್ ಮತ್ತೆ ಭೇಟಿ ಆಗೋಣ ನಾಳೆ ಬರ್ರಿ, ಮಿಸ್ ಮಾಡಬೇಡ್ರಿ. ಆ್ಯಂಡ್ ನಮ್ಮದು ಟೀಮ್ ನಾನು ಸ್ಟಾರ್ಟ್ ಮಾಡಿದ್ದು ಒಬ್ಬನೇ. ಆ್ಯಂಡ್ ಇವಾಗ ಒಂದು 10 ಜನ ಆಗೀವಿ. ಸೊ ಅದು ಭಾಳ ಖುಷಿ ಐತಿ, ಭಾಳ ಪ್ರೌಡ್ ಐತಿ. ಸೊ ಅದ್ರ ಬಗ್ಗೆ ನಾಳೆ ಮಾತಾಡೋಣಂತ. ಈಗ ಒಂಚೂರು ಅರ್ಜೆನ್ಸಿ ಕೆಲಸ ಐತಿ, ಸೊ ಹೋಗೋಣಂತ. ಮತ್ತೆ ನಾಳೆ ವ್ಲಾಗ್ದಾಗ ಸಿಗ್ತೀನಿ, ವೇಟ್ ಮಾಡ್ತಾಯಿರಿ. ಸೊ ಫ್ಯಾಮಿಲಿ ನಿನ್ನೆ ವ್ಲಾಗ ಇವಾಗ ಕಂಟಿನ್ಯೂ ಮಾಡಕತ್ತೀನಿ. ಯಾಕಂದ್ರೆ ನಿನ್ನೆ ಒಂಚೂರು ಟೈರ್ಡ್ ಆಗಿದೆ. ಸೊ ಏನು ಕಂಟೆಂಟ್ ಏನು ಮಾಡೋಕ್ಕಾಗಿರಲಿಲ್ಲ, ರೆಸ್ಟ್ ತೊಗೊಳೋದಿದೆ. ಆ್ಯಂಡ್ ಇವಾಗ ಎಡಿಟ್ ಮಾಡೋಕ್ಕೂ ಒಂಚೂರು ಪ್ರಾಬ್ಲಮ್ ಆಗತೈತ್ರಿಪ್ಪ ಭಾಳ. ಸೊ ಆದಷ್ಟು ಜಲ್ದಿ ಏನೋ ಒಂದು ಪರಿಹಾರ ಹುಡುಕ್ಬೇಕು. ಆ್ಯಂಡ್ ನನಗೆ 24 hours ಸಾಲ ಆಗ್ತಿಲ್ಲ, ಅಷ್ಟು ವರ್ಕ್ ಭಾಳ ಪೆಂಡಿಂಗ್ ಆಗತೈತಿ. ಸೊ ಇವಾಗ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ಅಂತ ಆವಾಗಲೇ ಹೇಳಿದೆ. ಸೊ ಇವತ್ತು ಏನೇನು ಕೆಲಸ ಐತೆ ಅಂದ್ರೆ ಫಸ್ಟ್ ಬ್ಯಾಂಕಿಗೆ ಹೋಗ್ಬೇಕು. ಆ್ಯಂಡ್ ಬ್ಯಾಂಕಿನ ಮುಂದಿಂತ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತಿಂದ. ಸೊ ಅಲ್ಲಿ ಐತಿ ನಮ್ಮ ಬ್ಯಾಂಕ್. ಸೊ ನಮ್ದಲ್ರಿ ಅದು ಪಬ್ಲಿಕ್ ಬ್ಯಾಂಕ್. ಸೊ ಅಲ್ಲಿ ಅಮೌಂಟ್ ಡೆಪಾಸಿಟ್ ಮಾಡ್ಬೇಕು. ಆಮೇಲೆ ಸೈಬರ್ಗೆ ಹೋಗ್ಬೇಕು. ಅಲ್ಲೇ ನಂದು ಹಾಲ್ ಟಿಕೆಟ್ ತಗೊಳೋದೈತಿ, ಅದಾಗಿಂದ ಬಸ್ ಬುಕ್ ಮಾಡ್ಬೇಕು. ಯಾಕಂದ್ರೆ ನಾಳೆ ಬೆಂಗಳೂರು ಹೊಂಟೇನ್ರಿ. ಮೀನ್ಸ್ ಸ್ಯಾಟರ್ಡೆ ನೈಟ್ ಇಲ್ಲಿದ್ದ ಹೋಗ್ಬೇಕು. ಸೊ ಇದಾಗಿಂದ ನೆಕ್ಸ್ಟ್ ಹೇರ್ ಕಟ್ ಮಾಡಿಸ್ಬೇಕು. ಬಿಕಾಸ್ ಲಾಂಗ್ ಹೇರ್ಸ್, ಒಂದು ಬಾಳ ಲಾಂಗ್ ಹೇರ್ಸ್. ಸೊ ನೋಡೋಣ ಅಂತ ಏನೇನು ಹಕ್ಕಿಕತ್ ಆಗ್ತೈತೆ ತೋರಿಸ್ತೇನಂತ. ಸೊ ಫ್ಯಾಮಿಲಿ ಇಲ್ಲಿಗೆ ನಂದು ಬ್ಯಾಂಕಿಂಗ್ ಕೆಲಸ ಮುಗೀತು. ಆ್ಯಂಡ್ ಅಪ್ಪಾಜಿ ಪಾಸ್ಬುಕ್ ಇಲ್ಲೇ ಬಿಟ್ಟಿದ್ದೆ, ಮರ್ತು ಬಿಟ್ಟಿದ್ದಾರೆ ಪೆಲೆ. ಈಗ ಹೋಗೋಣ. ಫಸ್ಟ್ ಅಲ್ಲಿ ಸೈಬರ್ಗೆ ಹೋಗಿ ಹಾಲ್ ಟಿಕೆಟ್ ತಗೊಂಡು ನೆಕ್ಸ್ಟ್ ಬಸ್ ಸ್ಟಾಪಿಗೆ ಹೋಗಿ ಬಸ್ ಬುಕ್ ಮಾಡೋಣ. ಅದಾದ್ಮೇಲೆ ಸಿಗ್ತೇನಂತ. ಹಾಲ್ ಟಿಕೆಟ್ ತಗೋಬೇಕು, ಒಂದು ಎಕ್ಸಾಮ್ ಐತಿ. ಸೊ ಅದೊಂದು ಹಾಲ್ ಟಿಕೆಟ್ ತಗೊಂಡು ಆಮೇಲೆ ಭೇಟಿ. ಸೊ ಫ್ಯಾಮಿಲಿ ಇವಾಗ ಹಾಲ್ ಟಿಕೆಟ್ ತಗೊಂಡಿದ್ದಾಗೆ ಕದ ಇಲ್ಲ ನಮ್ಗೆ ಇದು ತಗೊಂಡು ಹೋಗಿ ಒಂಚೂರು ಬಸ್ ಬುಕ್ ಮಾಡೋದೈತಿ. ಅದಾಗಿಂದ ಹೇರ್ ಕಟ್ ಮಾಡ್ಸೋದೈತಿ. ಯಾಕಂದ್ರೆ ಬಾಲ್ ಲಾಂಗ್ ಹೇರ್ಸ್ ಅದಕ್ಕೆ. ಸೊ ಮುಗಿಸ್ಕೊಂಡು ಅಲ್ಲಿ ಬಸ್ ಟಿಕೆಟ್ ಬುಕ್ ಆಗಿದ್ದಾಗೈತಿ, ಅದ ನಮ್ ಕೈ ಐತಿ. ನಾಳೆ ನಮ್ಮ ಟ್ರಿಪ್ ಅಲ್ಲಿಗೆ ಅಂದ್ರೆ ಬೆಂಗಳೂರು ವೇಟ್ ಮಾಡ್ತಾ ಇರಿ. ಅಲ್ಲಿ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ನಿನಗೆ ಒಂದ ಮಾತು ಹೇಳಕ್ ಇಷ್ಟಪಡ್ತೀನಿ. ಸಿಟ್ನ್ಯಾಗ ನನ್ನ ಮಾತು ಚೇಂಜ್ ಆಗ್ಬೋದು, ಆದ್ರೆ ನಾನು ನಿನ್ ಮೇಲೆ ಇಟ್ಟರು ಪ್ರೀತಿ, ನಂಬಿಕೆ, ವಿಶ್ವಾಸ ಯಾವತ್ತೂ ಚೇಂಜ್ ಆಗಂಗಿಲ್ಲ. ಅರ್ಥ ತಿಳ್ರಿ ಮೇಡಮ್. ಸೊ ಫ್ಯಾಮಿಲಿ ನಿನ್ನೆ ಒಂದು ಬ್ಲಾಗ್ ಮಾಡ್ಕೊಂಡಿದ್ವಿ. ಮೀನ್ಸ್ ನಾನು ಪ್ರೀತಿ ಒಂಚೂರು ಕೆಲಸ ಇತ್ತಂತ ಹೊರಗೆ ಹೋಗಿದ್ವಿ. ಆ ಬ್ಲಾಗಿಂದ ಫುಲ್ಲಿ ವಾಯ್ಸ್ ಮಿಸ್ ಆಗ್ಬಿಡೈತಿ. ಸೊ ಅದು ಅಪ್ಲೋಡ್ ಮಾಡೋದು ಬೇಜಾರಾಗೈತಿ. ಅದು ಏನಿಲ್ಲ 4 ನಿಮಿಷದ ಒಂದು ಚಲೋ ಒಳ್ಳೆ ಕಂಟೆಂಟ್ ಇತ್ತ. ಬಟ್ ಅದನ್ನೀಗ ಅಪ್ಲೋಡ್ ಮಾಡಕ್ ಆಗಂಗಿಲ್ಲ, ಯಾಕಂದ್ರೆ ವಾಯ್ಸ್ ಹೋಗ್ಬಿಟ್ಟಿದಾವೆ. ಯಾಕೆ ಹೋಗಿತ್ತು ಅನ್ನೋದು ನಂಗೆ ಲಿಟ್ರಲಿ ಗೊತ್ತಾಗ್ಲಿಲ್ಲ. ಇನ್ನತ್ತನಾದ್ರೂ ಟ್ರೈ ಮಾಡಿದೆ ಅದನ್ನ ಹೆಂಗ ವಾಯ್ಸ್ ರಿಕವರ್ ಮಾಡ್ಬೇಕಂತ, ಬಟ್ ಬರಲಿಲ್ಲ. ಸೊ ಏನ್ ಮಾಡಕ್ಕಾಗಲ್ಲ, ಆಗಿದ್ದಾಗೈತೆ. ನೆಕ್ಸ್ಟ್ ಆತರ ಆಗದೆ ಇರೋ ತರ ನೋಡ್ಕೋಬೇಕು, ಅದು ಬಿಟ್ರೆ ಮತ್ತೇನೋ ಆಪ್ಷನ್ ಇಲ್ಲ. ಸೊ ನೋಡೋದಲ್ಲ, ಇದಾಗಿತ್ತು ನನ್ನ ಇವತ್ತಿನ ಹಾಕಿಗತ್ತೆ. ಡೈಲಿ ಹೊಸ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬಾರ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರೆ ನಿಮ್ದೆ ಅಂತ ಹೇಳ್ತಾ ಲಾಸ್ಟ್ ಬಟ್ ನೋಡಿ ಲೀಸ್ಟ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಇನ್ನು ಯಾರ ಬೆಲ್ ಐಕಾನ್ ಹೊಡೆದಿಲ್ಲ ಪಟ್ ಅಂತ ಹೇಳ್ರಿ, ಯಾಕಂದ್ರ ನನ್ನ ವಿಡಿಯೋ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ನಾಳೆ ಟ್ರಿಪ್ ಎಲ್ಲಿಗೆ ಅಂದ್ರೆ ಬೆಂಗಳೂರು ಹೊಂಟಿನ್ರಿ, 1-2 ದಿವಸ ಎಂಜಾಯ್ ಮಾಡ್ಬೇಕಂತ. ಸೊ ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.